ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ದಿನಾಂಕ 14/5/2025 KPSC ಕಡೆಯಿಂದ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದರು. ಪೇಪರ್ 1, ಪೇಪರ್ 2 ಎರಡು ಕೂಡ ಕಂಡಕ್ಟ್ ಮಾಡಿದ್ದಾರೆ. ಪೇಪರ್ 1 ಆನ್ಸರ್ ಕೀ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೋಸ್ಟ್ ಅಕ್ಯುರೇಟ್ ಆನ್ಸರ್ ಕೀ ಆಗಿದೆ ಅದು. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಇವಾಗ ಈ ವಿಡಿಯೋದಲ್ಲಿ ನಾನು ಪೇಪರ್ 2 ಆನ್ಸರ್ ಕೀನ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಕಂಪ್ಲೀಟ್ ಕಮ್ಯುನಿಕೇಷನ್ ಪೇಪರ್ ಏನಿದೆ ಅದನ್ನು ಇಲ್ಲಿ ಸಾಲ್ವ್ ಮಾಡೋಣ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಸೊ ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಸಂಪ್ನವ ಪದದ ಅರ್ಥ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್, ಸೃಷ್ಟಿ ಅಂತ. ಸೆಕೆಂಡ್ ಒನ್, ಯತಿ ವಿಲಂಘನ ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಿದವನು ಯಾರು ಅಂದರೆ ಕೇಶಿರಾಜ, ಫೋರ್ತ್ ಆಪ್ಷನ್. ಥರ್ಡ್ ಕ್ವಶನ್, ಕನ್ನಡ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಅಂತಂದರೆ ಥರ್ಡ್ ಆಪ್ಷನ್, ಕವಿರಾಜ ಮಾರ್ಗ. ಫೋರ್ತ್ ಒನ್, ಬಡಗಣ ಎಂದರೆ ಉತ್ತರ ಅಂತ ಅರ್ಥ, ದಿಕ್ಕುಗಳಲ್ಲಿ, ರೈಟ್. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಐದನೇ ಕ್ವಶನ್, ಕ್ಷತ ಎಂದರೆ ಸೆಕೆಂಡ್ ಒನ್, ಗಾಯ ಅಂತ. ಆರನೇ ಕ್ವಶನ್ಗೆ ನೀಚಯ ಪದದ ಅರ್ಥ ಅಂದರೆ ಥರ್ಡ್ ಆಪ್ಷನ್, ಗುಂಪು. ಏಳನೇ ಕ್ವಶನು, ಮಾಡಿಯಾನು, ತಿಳಿದಾನು ಈ ಪದಗಳು. ಸೊ ಯಾನು ಬಂದರೆ ಏನದು ಸಂಭವನಾರ್ಥಕ, ಆಗ್ಬೋದು ಆಗಲಿಕ್ಕಿಲ್ಲ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಏಯ್ತ್ ಒನ್, ಫೌಜು ಇದರ ಸಮಾನಾರ್ಥಕಗಳು ಅಂತ ಕೇಳಿದರೆ ಫೌಜಿ, ಫೌಜ್ ಅಂತೆಲ್ಲ ಕೇಳಿದ್ದೀವಲ್ಲ, ದಂಡು ಅಥವಾ ಸೈನ್ಯ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಒಂಬತ್ತನೇದು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ ಅಂಕಿತನಾಮವಾಗಿದೆ ಅಂದರೆ ಅದು ಒಂದನೇ ಆಪ್ಷನ್ನು, ಸೊನ್ನಲಿಗ ಸಿದ್ದರಾಮ ಅವರದ ಅಂಕಿತನಾಮ. ಹತ್ತನೇದು, ಪ, ಫ, ಬ, ಭ, ಮ ಈ ಅಕ್ಷರಗಳ ಹುಟ್ಟಿನ ಆಧಾರದ ಮೇಲೆ ಇವುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಉಗಮ ಸ್ಥಾನದ ಬಗ್ಗೆ ಕ್ವಶನ್ ಕೇಳ್ತಾರೆ. ಎಲ್ಲಿಂದ ಅಂದರೆ ಓಷ್ಟಿಯಿಂದ, ಸೆಕೆಂಡ್ ಒನ್. ಓಕೆ. 11ನೇದು, ಇಂಗಳ ಈ ಪದದ ಅರ್ಥ ಅಂದರೆ ಫೋರ್ತ್ ಆಪ್ಷನ್, ಬೆಂಕಿ ಅಂತ ಆಗುತ್ತೆ. 12ನೇದು, ತಬಲ ಇದು ಯಾವ ಭಾಷೆಯಿಂದ ಬಂದಿರೋ ಪದ ಅಂದರೆ ಥರ್ಡ್ ಆಪ್ಷನ್, ಅರಬಿ. ಓಕೆ. 13ನೇದು, ಕೆಂಪು ದೊಡ್ಡ ಕರಿಯ ಡ್ಯಾಶ್ ಪದಗಳು ಅಂದರೆ ಗುಣವಾಚಕಗಳು. ಈ ಕೆಂಪು ಸೇಬು, ಕರಿಯ ಬೋರ್ಡ್ ಆ ಥರ ಹೇಳಬೇಕಂದ್ರೆ ಇಟ್ ಇಸ್ ಗುಣವಾಚಕ, ಸೆಕೆಂಡ್ ಒನ್ ಕರೆಕ್ಟ್. 14ನೇದರಲ್ಲಿ ಕೊಡವರ ಪ್ರಸಿದ್ಧ ಕಲೆ ಯಾವುದು ಅಂತ ಕೇಳಿದರೆ ಮೂರನೇದು ಉಮ್ಮಥಾಟ್. ಓಕೆ. 15ನೇದು, ಕಪ್ಪೆ ಆರಭಟ್ಟನ ಕುರಿತು ಶಾಸನ ಯಾವುದಂದರೆ ಬದಾಮಿ ಶಾಸನ, ಮೂರನೇದು. 16ನೇ ಕ್ವಶನಿಗೆ ಸ್ಥಾನಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆರ್ಡರ್ ಯಾವುದು ಅಂದರೆ ಫಸ್ಟ್ ಆಪ್ಷನ್, RSQP. ಸೊ ಇದು ಫಸ್ಟು R, ಆಮೇಲೆ SQP ಆಗುತ್ತೆ. 17ನೇದು, ಕೃತಿ ಹಾಗೂ ಕೃತಿಕಾರರನ್ನು ಹೊಂದಿಸಿ ಬರೆಯಿರಿ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಫೋರ್ತ್ ಒನ್. ಓಕೆ, ಫೋರ್ತ್ ಆಪ್ಷನ್. 18ನೇದಕ್ಕೆ ಅಣುಕು ಈ ಪದದ ಅರ್ಥ ಏನಂದರೆ ಮುಳುಗು ಅಂತ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 19ನೇ ಕ್ವಶನ್ಗೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸೊ ಒಂದಾಗಲಿ ಎರಡಾಗಲಿ ಮೂರಾಗಲಿ ವ್ಯಂಜನಗಳು ಪುನಃ ಬಂದರೆ ಮೃತಾನುಪ್ರಾಸ ಎನ್ನುವರು. ಈ ಮೃತಾನುಪಾಸ ಅಂಡರ್ಲೈನ್ ಮಾಡಿರೋದು ಕರೆಕ್ಟಾಗಿರೋ ಕರೆಕ್ಟಾಗಿ ಹೇಗೆ ಬರೀತಾರೆ ಅನ್ನೋದು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿದೆ ಇಲ್ಲಿ. 20ನೇದು, ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಒತ್ತಕ್ಷರಕ್ಕೆ ನಾವೇನಂತ ಕರಿತೀವಿ. 4ನೇದು, ಶೀತಲ ದ್ವಿತ್ವ ಅಂತ. 21ನೇ ಕ್ವಶನಿಗೆ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಸೊ ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ಫಾರ್ಮಲ್ ಆಗಿ ಸ್ವಾಗತ ಕೋರಲಾಯಿತು. ಓಕೆ. ಸೊ ಫಾರ್ಮಲ್ ಅಂದರೆ ಔಪಚಾರಿಕ, ಮೂರನೇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. 22ನೇದು, ಲಾವಣಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಪ್ರಮುಖ ಪಾಶ್ಚಾತ್ಯ ವಿದ್ವಾಂಸ ಯಾರು ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್, ಜಾನ್ ಎಫ್ ಪ್ಲೀಟ್ ಅಂತ. 23ನೇ ಕ್ವಶನ್ಗೆ ಗ್ರೀಕ್ ದುರಂತ ನಾಟಕಗಳ ಪ್ರಭಾವಕ್ಕೊಳಗಾಗಿ ರಚನೆಯಾದ ನಾಟಕ, ಈ ಗ್ರೀಕ್ ಟ್ರಾಜಿಡಿ ಮೇಲೆ ರಚನೆ ಆದಂಥ ನಾಟಕ ಯಾವುದು ಅಂದರೆ ಮೂರನೇ ಆಪ್ಷನ್, ಅಶ್ವತ್ಥಾಮನ್ ಅಂತ ಕರೆಕ್ಟ್ ಆಗುತ್ತೆ. 24ನೇದು, ಅಹವದುಳ್ ಕನ್ನಡ ಭಾಷೆ ಈ ಕಾಲಘಟ್ಟಕ್ಕೆ ಸೇರಿದೆ ಅಂದರೆ ಪೂರ್ವದ ಹಳೆಗನ್ನಡ, ಫೋರ್ತ್ ಆಪ್ಷನ್ ಆಗುತ್ತೆ. 25ನೇದು, ಗೆರೆ ಎಳೆದ ಪದದ ಸ್ವರೂಪ ಗುರುತಿಸಿ ಅಂತ ಕೇಳಿದರೆ ಮೆನೆಪ್ಟಾನ್ ಮನಸ್ಸನ್ನು ಹಾಡಿನ ಸಾಲುಗಳು ಮತ್ತೆ ಮೀಟಿದವು, ಮತ್ತೆ ಬಂದು ದ್ವಿರುಕ್ತಿ ಆಗಿದೆ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 26ನೇದು, ಜತ್ತು ಪದದ ಸಮಾನ ಅರ್ಥ ಅಂದರೆ ಪ್ರೀತಿ ಸ್ನೇಹ ಆಗುತ್ತೆ, ಸೆಕೆಂಡ್ ಆಪ್ಷನ್. 27ನೇದು, ನೀಡು ಮೂಗಿ ಇದು ಯಾವ ಸಮಾಸ ಅಂದರೆ ಬಹುರ್ವೀಹಿ ಸಮಾಸ, ಫೋರ್ತ್ ಆಪ್ಷನ್.
ಗಾದೆ ಪೂರ್ಣಗೊಳಿಸಿ. ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪಣೆ, ದೊಣ್ಣೆ ನಾಯಕನ ಅಪ್ಪಣೆ ಅಂತ ಸೆಕೆಂಡ್ ಆಪ್ಷನ್. 29ನೇದು ಸರಿಯಾದ ರೂಪ ಗುರುತಿಸಿ ಅಂತ ಅಂದರೆ ಕೋಟ್ಯಾಧಿಪತಿ ಹೆಂಗೆ ಬರಿತೀವಿ ಅಂತ ಫಸ್ಟ್ ಆಪ್ಷನ್ ಕರೆಕ್ಟ್. 30ನೇದು ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆಯ ಹೆಸರು. ಓಕೆ, ಸೊ ಇಲ್ಲಿ ಇಬ್ಬರು ಕನ್ಫ್ಯೂಸ್ ಆಗುತ್ತೆ ಹೆಸರು. ಗೋಪಾಲಕೃಷ್ಣ ಗೋಖಲೆ ಅವರಿದ್ದಾರೆ ಒಬ್ಬರು, ಗೋಪಾಲಕೃಷ್ಣ ಅಡಿಗ ಕೂಡ. ಹಿಯರ್ ಅಡಿಗ ಅಂತ ಕೇಳಿದ್ರಿಂದ ಸಾಕ್ಷಿ ಇಸ್ ಅ ಕರೆಕ್ಟ್ ಆನ್ಸರ್. 31ನೇದು ಗೌರವ ಡಾಕ್ಟರೇಟ್ ಪದವಿಯನ್ನು ಯಾರು ನೀಡುತ್ತಾರೆ ಅಂದರೆ ಯೂನಿವರ್ಸಿಟೀಸ್ ಕೊಡುತ್ತಲ್ವ, ಸೊ ವಿಶ್ವವಿದ್ಯಾನಿಲಯಗಳು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 32ನೇ ಕ್ವಶನಿಗೆ ಸೊ ಸ್ಥಾನಪಲ್ಲಟವಾಗಿರೋ ಪದಗಳನ್ನು ಅರ್ಥವಾಗಿ ಜೋಡಿಸಿ. ಇದರಲ್ಲಿ ಅಗೇನ್ ಜಂಬಲ್ಡ್ ಆಗಿದೆ, ಇದನ್ನ ಕರೆಕ್ಟ್ ಆರ್ಡರಲ್ಲಿ ಬರಿಬೇಕಂದ್ರೆ ಥರ್ಡ್ ಆಪ್ಷನ್ SQRP ಕರೆಕ್ಟ್ ಆಗಿರುತ್ತೆ. 33ನೇದು ಕೆಳಗಿನವರಲ್ಲಿ ಶಾಸನ ತಜ್ಞರು ಯಾರು ಅಂತ ಕೇಳಿದರೆ ಥರ್ಡ್ ಆಪ್ಷನ್ ಬೆಂಜಮಿನ್ ಲೂಯಿ ರೈಸ್. 34ನೇದು ಕೆಳಗಿನವುಗಳಲ್ಲಿ ಪ್ರಥಮ ಪುರುಷ ಸರ್ವನಾಮ ಯಾವುದು ಅಂದರೆ ಅವಳು, ಥರ್ಡ್ ಆಪ್ಷನ್ ಕರೆಕ್ಟ್. 35 ಕೂಡಲ ಸಂಗಮ ಎಂಬುದು ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂದರೆ ಒನ್ ಸೆಕೆಂಡ್, ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ದ್ವಿರುಕ್ತಿ ಆಗಿರುತ್ತೆ. ಓಕೆ, ಇವಾಗ ಇಂಗ್ಲೀಷ್ ಸೆಕ್ಷನಿಗೆ ಹೋದರೆ ಸೊ 36 ಕ್ವಶನ್ ಐ ಡ್ಯಾಶ್ ಇನ್ ದ ಕಾಲೇಜ್ ನಾವು ಏನು ಮಾಡೋಕ್ಕೆ ಹೇಳಿದ್ದಾರೆ, ಕರೆಕ್ಟ್ ಟೆನ್ಸಲ್ಲಿ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಐ ಡ್ಯಾಶ್ ಇನ್ ಕಾಲೇಜ್ ನಾವು ಅಂತಂದರೆ ಐ ಆಮ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಸೊ ಆ್ಯಮ್ ಬರುತ್ತೆ, ಐ ಆಮ್ ಕರೆಕ್ಟ್ ಆಗುತ್ತೆ ಫೋರ್ತ್ ಆಪ್ಷನ್. 37th ಒನ್ ಐ ಡ್ಯಾಶ್ ಮೈ ಮೀಲ್ ವೆನ್ ಶಿ ವಾಕ್ಡ್ ಇನ್ ಟು ದ ರೂಮ್. ಸೊ ಇದು ವಾಕ್ಡ್ ಅಂತಿದ್ದಲ್ಲಿ ನಿಮಗೆ ಪಾಸ್ಟ್ ಆಗಿರುತ್ತೆ. ಸೊ ಪಾಸ್ಟಲ್ಲಿ ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಆಗಿ ಸಾಧ್ಯ ಇಲ್ಲ, ING ಇಲ್ಲ. ಸೊ ಸಿಂಪಲ್ ಪಾಸ್ಟ್ ಆಗಿರ್ಬೋದು ಅಥವಾ ಪಾಸ್ಟ್ ಪರ್ಫೆಕ್ಟ್ ಆಗಿರ್ಬೋದು. ಸೊ ಇಲ್ಲಿ ಆಲ್ರೆಡಿ ಆಗೋಗಿರುವಂಥ ಕೆಲಸದ ಬಗ್ಗೆ ಮಾತಾಡ್ತಿರೋದ್ರಿಂದ ಐ ಹ್ಯಾಡ್ ಫಿನಿಶ್ಡ್ ಮೈ ಮೀಲ್ ವೆನ್ ಶಿ ವಾಕ್ಡ್ ಇನ್ ಟು ದ ರೂಮ್ ಆಗುತ್ತೆ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 38ನೇದು ಸೊ ಇಲ್ಲಿ ಏನು ಕೇಳಿದರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಪ್ರಾಣಿಗಳ ವಾಸಸ್ಥಳಕ್ಕೆ ಏನಂತಾರೆ ಅನ್ನೋದ್ರ ಬಗ್ಗೆ. ಚಿಕನ್ ಕೂಪ್, ಡಾಗ್ ಕೆನಲ್ ಅಲ್ವಾ. A4 B1 ಎಲ್ಲಿದೆ ನೋಡಿದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 39ನೇದು ಇಲ್ಲಿ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಶಿ ಪಿಕ್ಡ್ ಅಪ್ ಹರ್ ಮೊಬೈಲ್ ಇರೋದನ್ನು ಹೇಗೆ ಪ್ಯಾಸಿವಲ್ಲಿ ಬರಿತೀರಾ ಅಂದರೆ ಹರ್ ಮೊಬೈಲ್ ವಾಸ್ ಪಿಕ್ಡ್ ಅಪ್ ಬೈ ಹರ್, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 40ನೇ ಕ್ವಶನಿಗೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಫ್ರೇಸ್ ಅಂತ ಕೇಳಿದ್ದಾರೆ. ಸೊ ಅ ಟ್ರೂ ಸೋಲ್ಜರ್ ನೆವರ್ ಡ್ಯಾಶ್ ಬಿಫೋರ್ ಹಿಸ್ ಎನಿಮಿ ಅಂದರೆ ನೆವರ್ ಗಿವ್ಸ್ ಇನ್ ಅಂತ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 41ನೇದು ಅಂದರೆ ಸೋಲ್ ಒಪ್ಕೊಳ್ಳಲ್ಲ ಅಂತ ಕರೆಕ್ಟ್ ಅದು ಮೀನಿಂಗ್. 41ನೇದು ಹಿಸ್ ಬಾಸ್ ಅಸಿಡೆಡ್ ಟು ಹಿಸ್ ಡಿಮ್ಯಾಂಡ್ಸ್ ಅಂತಂದರೆ ಅಸಿಡೆಡ್ ಟು ಅಂದರೆ ಆಕ್ಸೆಪ್ಟೆಡ್ ಅಂತ, ಒಪ್ಪಿಕೊಂಡ್ರು ಅಂತ. ಓಕೆ, ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 42ನೇದು ಹಿಸ್ ಅಲೂಫ್ ಬಿಹೇವಿಯರ್ ಇಂಡಿಕೇಟ್ಸ್ ಹಿಸ್ ಅರೋಗೆನ್ಸ್. ಅಲೂಫ್ ಅಂದರೆ ಕೋಲ್ಡ್ ಡಿಸ್ಟೆಂಟ್ ಬಿಹೇವಿಯರ್ ಅಂತಾರಲ್ವ, ಅದಕ್ಕೆ ನಾಟ್ ಸೋ ಫ್ರೆಂಡ್ಲಿ ಬಿಹೇವಿಯರ್ಗೆ ನಾವು ಅಲೂಫ್ ಅಂತ ಕರಿತೀವಿ. ಥರ್ಡ್ ಆಪ್ಷನ್ ಡಿಸ್ಟೆಂಟ್ ಅಂತ ಹಾಕ್ಬೋದು. 43ನೇ ಕ್ವಶನ್ ಇಲ್ಲಿ ಎರರ್ ಯಾವ ಪಾರ್ಟಲ್ಲಿದೆ ಅನ್ನೋದನ್ನು ಗುರುತಿಸಬೇಕಾಗಿದೆ. ಇಲ್ಲಿ ಎರರ್ ಫೈಂಡ್ ಮಾಡೋದು. 43ಕ್ಕೆ ಮೆನಿ ಆ್ಯನ್ ಇಂಡಿಯನ್ ಡಸ್ ನಾಟ್ ನೋ ದ್ಯಾಟ್ ನಲಂದ ವಾಸ್ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಅಂತ ಇದೆ. ಮೆನಿ ಆ್ಯನ್ ಇಂಡಿಯನ್ ಅಂತ ಬರೋಲ್ಲ, ಮೆನಿ ಇಂಡಿಯನ್ ಅಷ್ಟೇ. ಆ್ಯನ್ ಇದು ಎಕ್ಸ್ಟ್ರಾ ಆಗಿರೋದ್ರಿಂದ ಎಕ್ಸ್ಟ್ರಾ ಯೂಸೇಜ್ ಆಫ್ ಆರ್ಟಿಕಲ್ ನಾಟ್ ನೆಸೆಸರಿ. ಸೊ ಎರರ್ ಬಂದು ಫಸ್ಟ್ ಪಾರ್ಟಲ್ಲಿದೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 44ನೇದು ಐದರ್ ಆಫ್ ದ ಹೋಟೆಲ್ಸ್ ಯು ಸಜೆಸ್ಟ್ ಆರ್ ಆಲ್ ರೈಟ್ ಬೈ ಮೀ ಅಂತ ಇದೆ, ಬೈ ಮೀ ಅಲ್ಲ. ಸೊ ಪ್ರಿಪೋಸಿಷನ್ ರಾಂಗ್ ಆಗಿದೆ, ಇಲ್ಲಿ ಫಾರ್ ಮೀ ಆಗಬೇಕಿತ್ತು, ಥರ್ಡ್ ಆಪ್ಷನಲ್ಲಿ ಮಿಸ್ಟೇಕ್ ಇದೆ. 45th ಒನ್ ಆಫ್ ಮೈ ಫ್ರೆಂಡ್ ಚೋಸ್ ಟು ಲಿವ್ ಇನ್ ಕೆನಡಾ. ನೋಡಿದಾಗ ಇದು ನೋ ಎರರ್ ಅನಿಸುತ್ತೆ, ಬಟ್ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್. ಯಾಕಂದರೆ ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಆಗಬೇಕಿತ್ತು, ನನ್ನ ಹತ್ರ ಇರೋ ಫ್ರೆಂಡ್ಸ್ಗಳಲ್ಲಿ ಒಬ್ಬರು ಅನ್ನೋಕ್ಕೆ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಆಗಬೇಕಿತ್ತು, ಪ್ಲೂರಲ್ ಫಾರ್ಮ್ ಇಲ್ಲ, ಇಲ್ಲಿ ಕೊಟ್ಟಿಲ್ಲ, ಅದಕ್ಕೆ ರಾಂಗ್ ಆಗುತ್ತೆ. ಫಸ್ಟ್ ಆಪ್ಷನ್ ಯು ಕ್ಯಾನ್ ಪಿಕ್ ಹಿಯರ್. 46ನೇ ಕ್ವಶನ್ ಇಟ್ ಈಸ್ ದ ಟ್ರುತ್ ಆಫ್ ಆಲ್ ಕ್ಲೇಮ್ಸ್ ಆ್ಯಂಡ್ ಬಿಲೀಫ್ಸ್ ಅಂದರೆ ನಾವು ಅದಕ್ಕೆ ಏನಂತ ಕರಿತೀವಿ, ಕರೆಕ್ಟ್ ವರ್ಡ್ ಆರ್ ಫ್ರೇಸ್ ಅಂದರೆ ಸ್ಕೆಪ್ಟಿಕ್ ಅಂತ ಕರಿತೀವಿ. ಸ್ಕೆಪ್ಟಿಕ್ ಅಂದರೆ ಇಟ್ ಈಸ್ ಟ್ರುತ್ ಆಫ್ ಆಲ್ ಕ್ಲೇಮ್ಸ್ ಆ್ಯಂಡ್ ಬಿಲೀಫ್ಸ್ ಅಂತ. 47ನೇದು ಆ್ಯನ್ ಅಕೌಂಟ್ ಆಫ್ ಅ ಪರ್ಸನ್ಸ್ ಲೈಫ್ ರಿಟರ್ನ್ ಬೈ ಹಿಮ್ಸೆಲ್ಫ್. ಸೊ ನನ್ನ ಜೀವನ ಚರಿತ್ರೆ ಬಗ್ಗೆ ನಾನೇ ಬರೆದೆ, ಅದಕ್ಕೆ ಏನಂತ ಕರಿತೀವಿ, ಆಟೋಬಯೋಗ್ರಫಿ ಅಂತ ಕರಿತೀವಿ. ಅಥವಾ ನನ್ನ ಜೀವನದ ಬಗ್ಗೆ ಬೇರೆಯವ್ರು ಯಾರಾದರೂ ಬರೆದ್ರೆ ಅದಕ್ಕೆ ಬಯೋಗ್ರಫಿ ಅಂತ ಕರಿತೀವಿ ಅಲ್ವಾ. ಸೊ ಆಟೋಬಯೋಗ್ರಫಿ ಇಸ್ ಕರೆಕ್ಟ್. 48ನೇದು ಅ ಪರ್ಸನ್ ಹೂಸ್ ಟ್ರೇಡ್ ಇಸ್ ಕಟಿಂಗ್ ಅಪ್ ಆ್ಯಂಡ್ ಸೆಲ್ಲಿಂಗ್ ಮೀಟ್. ಸೊ ಈ ಮಾಂಸ ಕಡಿದು ಮಾರೋರಿಗೆ ಏನಂತಾರೆ ಬಚ್ಚರ್ ಅಂತ ಕರೀತಾರೆ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್.
49. ಚೂಸ್ ಒನ್ ಸಬ್ಸ್ಟಿಟ್ಯೂಟ್ ಫಾರ್ ಫಾಲೋಯಿಂಗ್ ಸೆಂಟೆನ್ಸ್ ಫ್ರಮ್ ದ ಚಾಯ್ಸ್ ಗಿವನ್ ಬಿಲೋ. ಅ ಥಿಂಗ್ ದ್ಯಾಟ್ ಕೆನಾಟ್ ಬಿ ಸೀನ್ ವಿತ್ ಹ್ಯೂಮನ್ ಐಸ್. ಸೊ ನಮಗೆ ಕಣ್ಣಿಗೆ ಕಾಣದಿರೋದನ್ನ ನಾವೇ ಅಂತೀವಿ ಇನ್ವಿಸಿಬಲ್ ಅಂತ ಕರಿತೀವಿ. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 50ನೇದು ಚೂಸ್ ಅಪ್ರೋಪ್ರಿಯೇಟ್ ಪ್ರೀಫಿಕ್ಸ್. ಪ್ರೀಫಿಕ್ಸ್ ಅಂದರೆ ಮುಂಚೆ ಇವು ಕೊಟ್ಟಿರೋಂಥ ವರ್ಡ್ಗಿಂತ ಮುಂಚೆ ಅದನ್ನ ಆ್ಯಡ್ ಮಾಡಿದರೆ ಪ್ರೀಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಿದರೆ ಅದು ಸಫಿಕ್ಸ್ ಆಗುತ್ತೆ. ಸೊ ಇಲ್ಲಿ ಪ್ರೀಫಿಕ್ಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಾರಲ್ಗೆ ಪ್ರಿಫಿಕ್ಸ್ ಅದನ್ನು ಆ್ಯಂಟನಿಮ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್, ರೈಟ್. ಸೊ ಮಾರಲ್ಗೆ ಇಮ್ ಹಚ್ಚಿದ್ರೆ ಇಮ್ಮಾರಲ್ ಆಗುತ್ತೆ, ದಟ್ ಈಸ್ ಆ್ಯಂಟನಿಮ್. ಸೊ ಡೆಫಿನೆಟ್ಗೆ ಇನ್ಡೆಫಿನೆಟ್, ಅಂಡರ್ಸ್ಟುಡ್ಗೆ ಮಿಸ್ಅಂಡರ್ಸ್ಟುಡ್, ಫಾರ್ಚುನೇಟ್ಗೆ ಅನ್ಫಾರ್ಚುನೇಟ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇದರಲ್ಲಿ ಕೂಡ ಪ್ರಿಫಿಕ್ಸ್ ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ, ಆ್ಯಂಟನಿಮ್ಸೇ ಕೇಳಿದ್ದಾರೆ. ಸೊ ಅಡಿಕ್ವೇಟಿಗೆ ಏನಾಗುತ್ತೆ, ಇನ್ಅಡಿಕ್ವೇಟ್ ಆಗುತ್ತೆ. ಅಗ್ರಿ, ಡಿಸ್ಅಗ್ರಿ, ಇಂಪಾಸಿಬಲ್, ಪಾಸಿಬಲ್, ಇಂಪಾಸಿಬಲ್, ಕಾಶಿಯಸ್, ಅನ್ಕಾನ್ಷಿಯಸ್, ಕಾನ್ಷಿಯಸ್, ಅನ್ಕಾನ್ಷಿಯಸ್. ಸೊ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ 51ನೇದಕ್ಕೆ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್. ಅಪ್ರೋಪ್ರಿಯೇಟ್ ವರ್ಡ್ ಅಂತ ಕೇಳಿದರೆ ಇಲ್ಲಿ ರೀತಾ ಈಸ್ ಸಚ್ ಆ್ಯಂಡ್ ಡ್ಯಾಶ್ ಗರ್ಲ್ ಅಂದರೆ ಇಂಟೆಲಿಜೆಂಟ್ ಗರ್ಲ್. ಓಕೆ. ಸೊ 53rd ಒನ್, ದ ಅಮೆಝಾನ್ ಈಸ್ ದ ಡ್ಯಾಶ್ ರಿವರ್ ಇನ್ ದ ವರ್ಲ್ಡ್. ಸೊ ಇಲ್ಲಿ ನಮಗೊಂದು ಬರುತ್ತೆ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಅಂತ ಬರುತ್ತೆ, ಕಂಪ್ಯಾರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ. ಸೊ ಅದರಲ್ಲಿ ಈ ಇನ್ ದ ವರ್ಡಲ್ಲಿ ಇದಕ್ಕಿಂತ ಲಾರ್ಜೆಸ್ಟ್ ಯಾವುದು, ಲಾಂಗೆಸ್ಟ್ ಯಾವುದು ಇಲ್ಲವೇ ಇಲ್ಲ ಅಂದಾಗ ಲಾಂಗೆಸ್ಟ್ ಅಂತ ಬರಿತೀವಿ. ಇದು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 54ನೇ, ನೋ ಒನ್ ಕ್ಯಾನ್ ಬಿ ಡ್ಯಾಶ್ ದ್ಯಾನ್ ಮಿಥುನ್ ಇನ್ ಸಾಲ್ವಿಂಗ್ ಪಜಲ್ಸ್ ಅಂದರೆ ಸ್ಮಾರ್ಟರ್. ಓಕೆ. 55ನೇದು, ದ ಪೇಷಂಟ್ಸ್ ಕಂಡೀಷನ್ ಹ್ಯಾಸ್ ಟರ್ನ್ಡ್ ಡ್ಯಾಶ್ ಸಿನ್ಸ್ ಎಸ್ಟರ್ಡೇ ಅಂದರೆ ವೋರ್ಸ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 56ನೇದು, ಸೆಲೆಕ್ಟ್ ದ ಆಡ್ ಒನ್ ಔಟ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಇಲ್ಲಿ ಕೊಟ್ಟಿರೋಂಥ ಡಿಯರ್, ಫಾನ್, ಎಲಿಫೆಂಟ್, ಕಾಫ್, ಡಕ್, ಡಕ್ಲಿಂಗ್ ಇದೆಲ್ಲ ಪೇರೆಂಟ್ ಮತ್ತು ಆಫ್ ಸ್ಪ್ರಿಂಗ್ ರಿಲೇಷನ್ ಅಂದರೆ ಏನಂತೀವಿ ನಾವು, ಪೇರೆಂಟ್ ಮತ್ತು ಮಕ್ಕಳ ರಿಲೇಷನ್ ಬಗ್ಗೆ ಹೇಳುತ್ತೆ. ಕ್ಲೌನ್, ಕ್ಲೌನೆಟ್ ಬಂದು ಮೇಲ್ ಫೀಮೇಲ್ ವರ್ಷನ್. ಸೊ ಇದು ಒಂದು ಆಡ್ ಒನ್ ಔಟು, ಫಸ್ಟ್ ಆಪ್ಷನ್ ಕರೆಕ್ಟ್. 57ನೇದು ಆಡ್ ಒನ್ ಔಟ್ ಕೇಳಿದರೆ ಮತ್ತೆ ಪೇಜ್, ಬುಕ್, ಫಿಶ್, ಅಕ್ವೇರಿಯಂ, ಬ್ರೋಷರ್, ಪಾಂಪ್ಲೆಟ್, ಬ್ರೆಡ್, ಬಟರ್. ಸೊ ಇದು ಪೇಜ್ ಈಸ್ ಕಾಂಪೊನೆಂಟ್ ಆಫ್ ಬುಕ್, ಫಿಶ್ ಈಸ್ ಕಾಂಪೊನೆಂಟ್ ಆಫ್ ಅಕ್ವೇರಿಯಂ. ಅದೇ ಥರ ಬ್ರೋಷರ್ ಈಸ್ ಕಾಂಪೊನೆಂಟ್ ಆಫ್ ಪಾಂಪ್ಲೆಟ್, ಬಟ್ ಬ್ರೆಡ್ ಈಸ್ ನಾಟ್ ಕಾಂಪೊನೆಂಟ್ ಆಫ್ ಬಟರ್ ಅಲ್ವಾ. ಇಟ್ ಈಸ್ ಕಾಂಪ್ಲಿಮೆಂಟ್ರಿ, ಜೊತೆಗೆ ತಿಂತಾರೆ ಅಷ್ಟೇ, ಬಟ್ ಇಟ್ ಈಸ್ ನಾಟ್ ದ ಕಾಂಪೊನೆಂಟ್ ಆಫ್ ಬಟರ್. ಸೊ ಆಡ್ ಒನ್ ಔಟ್ ಅಂದರೆ ಫೋರ್ತ್ ಆಪ್ಷನ್. 58ನೇದು, ಸೊ ರೈಟ್ ಪ್ರಿಪೋಸಿಷನ್ನ ಫಿಲ್ ಮಾಡಬೇಕಂತ ಹೇಳಿದ್ದಾರೆ. ವಿ ಹ್ಯಾವ್ ಬೀನ್ ಟ್ರೈಯಿಂಗ್ ಟು ಕನ್ವಿನ್ಸ್ ಹಿಮ್ ಡ್ಯಾಶ್ ಎಸ್ಟರ್ಡೇ. ಸೊ ನಿನ್ನೆಯಿಂದ ಅನ್ನೋಕ್ಕೆ ಏನಂತೀವಿ, ಸಿನ್ಸ್ ಎಸ್ಟರ್ಡೇ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 59ನೇದು, ಚೂಸ್ ಅಪ್ರೋಪ್ರಿಯೇಟ್ ಪ್ರೀಫಿಕ್ಸ್ ಮತ್ತು ಆ್ಯಂಟನಿಮ್ಸ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ಲಾಜಿಕಲ್ಲಿಗೆ ಇಲ್ಲಾಜಿಕಲ್, ರ್ಯಾಷನಲ್ಗೆ ಇರ್ರ್ಯಾಷನಲ್, ಪ್ಲೆಸೆಂಟ್, ಅನ್ಪ್ಲೆಸೆಂಟ್, ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 60ನೇ ಕ್ವಶನ್, ಚೂಸ್ ಅಪ್ರೋಪ್ರಿಯೇಟ್ ಸಫಿಕ್ಸ್. ನಾನು ಹೇಳಿದೆ ಅಲ್ವಾ, ಯಾವುದಾದ್ರು ಒಂದು ಪದದ ಮುಂದೆ ಆ್ಯಡ್ ಮಾಡೋ ವರ್ಡ್ಸ್ಗೆ ಸಫಿಕ್ಸ್ ಅಂತ ಕರಿತೀವಿ. ಸೊ ಸಫಿಕ್ಸ್ ಅಂದರೆ ನೇಷನ್ಗೆ ಸಫಿಕ್ಸ್ ಏನಾಗುತ್ತೆ, ನೇಷ್ನಲ್ ಆಗುತ್ತೆ. ಬ್ಯೂಟಿಗೆ ಬ್ಯೂಟಿಫುಲ್ ಆಗುತ್ತೆ. ಲವ್ಗೆ ಲವೆಬಲ್, ಚಾರ್ಮ್ಗೆ ಚಾರ್ಮಿಂಗ್. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 61ನೇದು ಸಿನಾನಿಮ್ ಅಂತ ಕೇಳಿದ್ದಾರೆ, ಆರ್ ನಿಯರೆಸ್ಟ್ ಮೀನಿಂಗ್ ಕೇಳಿದ್ದಾರೆ. ಸೊ ಆನ್ ಹಿಯರಿಂಗ್ ಆಫ್ ದ ಅಸಾಸಿನೇಷನ್, US Secretary of State George C. Marshall said Mahatma Gandhi was the spokesperson for the conscience of mankind. So assassination the synonym ಕೇಳಿದ್ದಾರೆ, it is murder ಅಂತ ಅರ್ಥ. ಓಕೆ, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 62ನೇದು, his judicious handling of matter saved the situation from going out of control. judicious ಅಂದರೆ ಸೆನ್ಸಿಬಲ್ ಅಂತ ಅರ್ಥ. ಓಕೆ. ನೆಕ್ಸ್ಟ್ 63, 64ಗೆ ಆ್ಯಂಟನಿಮ್ಸ್ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ಆ್ಯಂಟನಿಮ್. ದ ಚೇರ್ಮನ್ ರಿಬಕ್ ದ ಅಕೌಂಟ್ಸ್ ಆಫೀಸರ್ ಫಾರ್ ನಾಟ್ ಸೂಪರ್ವೈಸಿಂಗ್ ದ ವರ್ಕ್ ಆಫ್ ಹಿಸ್ ಕೋಆರ್ಡಿನೇಟರ್ಸ್. ಸೊ ಸೂಪರ್ವೈಸರ್ ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದಕ್ಕೆ ಚೇರ್ಮನ್ ರಿಬಕ್ ಮಾಡಿದ್ದಾರೆ. ಸೊ ರಿಬಕ್ ಅಂದರೆ ಬೈಯೋದು, ಅದಕ್ಕೆ ಅಪೋಸಿಟ್ ಅಂದರೆ ಹೊಗಳೋದಲ್ವಾ. ಸೊ ಸೆಕೆಂಡ್ ಒನ್ ಪ್ರೇಸ್ಡ್ ಕರೆಕ್ಟ್ ಆಗುತ್ತೆ. 64, ಹಿ ಹಾರ್ಡ್ಲಿ ವಿಸಿಟ್ಸ್ ದ ಥಿಯೇಟರ್ಸ್. ಹಾರ್ಡ್ಲಿ ಅಂದರೆ ಯಾವಾಗಾದರೂ ಒಮ್ಮೆ ವಿಸಿಟ್ ಮಾಡ್ತಾನೆ ಅಂತ. ಸೊ ಅದಕ್ಕೆ ಅಪೋಸಿಟ್ ಬಂದರೂ ರೆಗ್ಯುಲರಾಗಿ ವಿಸಿಟ್ ಮಾಡೋದು. ಸೊ ಫಸ್ಟ್ ಆಪ್ಷನ್ ಫ್ರೀಕ್ವೆಂಟ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಅಂದರೆ ಜಂಬಲ್ಡ್ ಕೊಟ್ಟಿದ್ದಾರೆ, ಆರ್ಡ್ರಲ್ಲಿ ಹೊಂದಿಸಿ ಬರಿಬೇಕು ನಾವು. ಸೊ 65th ಕ್ವಶನಿಗೆ ನಾವು ಕರೆಕ್ಟಾಗಿ ನೋಡಿ ಬರೆದ್ರೆ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ 66ನೇದಕ್ಕೆ ಸೇಮ್ ಜಂಬಲ್ಡೇ ಇದೆ, ಅದಕ್ಕೆ ಕರೆಕ್ಟ್ ಆನ್ಸರ್ ಫಸ್ಟ್ ಆಪ್ಷನ್ RQPS ಆಗುತ್ತೆ. ಓಕೆ. ನೆಕ್ಸ್ಟ್
ಇ ಡಿ ಎಮ್ ಕೊಟ್ಟಿದ್ದಾರೆ, ಅದ್ರ ಮೀನಿಂಗ್ ಏನು ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. 67th ಒನ್, ರೇರ್ಲಿ ಡು ವಿ ಕಮ್ ಅಕ್ರಾಸ್ ಆನೆಸ್ಟ್ ಪೀಪಲ್ ನವಡೇಸ್ ಹೂ ವುಡ್ ಕಾಲ್ ಅ ಸ್ಪೇಡ್. ಓಕೆ, ಇದಂದರೆ ಏನಂತಂದರೆ 4th ಆಪ್ಷನ್, ಆನೆಸ್ಟ್ ಪೀಪಲ್ ಸ್ಪೀಕ್ ದ ಟ್ರುತ್ ಇವನ್ ಇಫ್ ಇಟ್ ಈಸ್ ಅನ್ಪ್ಲೆಸೆಂಟ್ ಅಂತ. 4th ಆಪ್ಷನ್ ಕರೆಕ್ಟ್. 68ನೇದು, ಇಟ್ ವುಡ್ ಬಿ ಗುಡ್ ಇಫ್ ದ ವಾರಿಂಗ್ ಕಂಟ್ರೀಸ್ ಬರೀ ದ ಹ್ಯಾಚೆಟ್. ಸೊ ಇದ್ರ ಮೀನಿಂಗ್ ಏನಂದರೆ ಇಟ್ ವುಡ್ ಬಿ ಗುಡ್ ಇಫ್ ದ ಕಂಟ್ರೀಸ್ ಫಾರ್ಗೆಟ್ ಓಲ್ಡ್ ಡಿಫ್ರೆನ್ಸಸ್ ಆ್ಯಂಡ್ ಮೇಕ್ ಪೀಸ್ ಅಂತ. ಓಕೆ, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 69ನೇದು, ಶಿ ಫೈನಲಿ ಡಿಸೈಡೆಡ್ ಟು ಮೇಕ್ ಅ ಬಕೆಟ್ ಲಿಸ್ಟ್. ಸೊ ಅದು ಕರೆಕ್ಟ್ ಆನ್ಸರ್ ಏನಂದರೆ ಸೆಕೆಂಡ್ ಒನ್. ಬಕೆಟ್ ಲಿಸ್ಟ್ ಅಂದರೆ ಟು ಡೂ ಲಿಸ್ಟ್ ಅಂತ ನಾವೇನು ಕರಿತೀವಿ, ಲೈಫಲ್ಲಿ ಇದೆಲ್ಲ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಲಿಸ್ಟ್ಗೆ ಬಕೆಟ್ ಲಿಸ್ಟ್. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 70ನೇದು, ಎವ್ರಿ ಪೊಲಿಟಿಕಲ್ ಪಾರ್ಟಿ ಟುಡೇ ಈಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ ಇದೆ. ಕರೆಕ್ಟ್ ಆನ್ಸರ್ ಬಂದು ಅಪೀಸಿಂಗ್ ದ ಮಾಸಸ್, ಥರ್ಡ್ ಆಪ್ಷನ್. 71ನೇದು, ದ ಅಡ್ರೆಸ್ ದ್ಯಾಟ್ ಈಸ್ obtained ಬೈ ದ ಕಾಂಬಿನೇಷನ್ ಆಫ್ ರೋ ಆ್ಯಂಡ್ ಕಾಲಮ್ ಆಲ್ಫಾಬೆಟ್ ಈಸ್. ಇಲ್ಲಿಂದ ಕಂಪ್ಯೂಟರ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಈ ರೋ ಮತ್ತು ಕಾಲಮ್ದು ಎರಡದ್ದು ನಮಗೆ ಕಾಂಬಿನೇಷನಲ್ಲಿ ಅಡ್ರೆಸ್ ಗೊತ್ತಾದರೆ ಸೊ ಏನು ಸಿಗುತ್ತೆ ಅಂದರೆ ಸೆಲ್ ಅಡ್ರೆಸ್ ಸಿಗುತ್ತೆ. 4th ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ 72ನೇದು, MS Excel 2019 ಹ್ಯಾಸ್ ರೋ ಲಿಮಿಟ್ ಆಫ್. ಎಷ್ಟು ರೋ ಲಿಮಿಟ್? ರೋ ಅಂದರೆ ಈ ಥರ. ಎಷ್ಟು ರೋ ಲಿಮಿಟ್ ಇದೆ MS Excel ಅಲ್ಲಿ ಅಂದರೆ ಇಟ್ ಈಸ್ ಫಸ್ಟ್ ಆಪ್ಷನ್ 1048576. 73ನೇದು, MS Excel ಇಟ್ ಈಸ್ ಅ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್. ಓಕೆ, 4th ಆಪ್ಷನ್ ಇಸ್ ಕರೆಕ್ಟ್. 74ನೇದು, VSNLದು ಫುಲ್ ಫಾರ್ಮ್ ಏನಂತಂದರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್. 3ನೇದು ಕರೆಕ್ಟ್ ಆಗುತ್ತೆ. 75ನೇದು, ಡಾಕ್ಯುಮೆಂಟ್ ಪೇಜ್ ಅಲೈನ್ಮೆಂಟ್ ಈಸ್ ಡನ್ ಬೈ ವಿಚ್ ಟೂಲ್ ಬಾರ್ ಇನ್ MS ವರ್ಡ್ ಅಂದರೆ ಇಟ್ ಈಸ್ ಫಾರ್ಮೆಟಿಂಗ್ ಟೂಲ್ ಬಾರ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 76ನೇದು, ಇನ್ MS ವರ್ಡ್ ಚೇಂಜಿಂಗ್ ಕೇಸ್ ಆಪ್ಷನ್ ಆಫ್ ಫಾರ್ಮೆಟಿಂಗ್ ಟೂಲ್ ಬಾರ್ ಈಸ್ ಯೂಸ್ ಟು. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಥರ್ಡ್ ಆಪ್ಷನ್, ಚೇಂಜಿಂಗ್ ದ ಫಾಂಟ್ ಇನ್ ಅಪ್ಪರ್ ಲೋವರ್ ಟೈಟಲ್ ಕೇಸ್. ಓಕೆ, ನೆಕ್ಸ್ಟ್ 77ನೇದು, ಇನ್ MS ವರ್ಡ್ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಆಫ್ ದ ವರ್ಡ್ ಡಾಕ್ಯುಮೆಂಟ್ ಈಸ್. ಸೊ ಬೈ ಡಿಫಾಲ್ಟ್ ಎಷ್ಟಿರುತ್ತೆ ಅಂದರೆ 2.54 ಸೆಂಟಿಮೀಟರ್ ಇರುತ್ತೆ. ದಟ್ ಈಸ್ ಫಸ್ಟ್ ಆಪ್ಷನ್. 78ನೇ ಕ್ವಶನಿಗೆ, ವಿಚ್ ಆಫ್ ದೀಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಿಕ್ ಆಕ್ಸೆಸ್ ಟು ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್ ಆ್ಯಂಡ್ ಟೂಲ್ಸ್ ಅಂದರೆ ಇಟ್ ಈಸ್ ಸೆಕೆಂಡ್ ಆಪ್ಷನ್, ಟೂಲ್ ಬಾರ್. 79ನೇದು, ವಿಚ್ ಇಸ್ ದ ಕರೆಕ್ಟ್ ನೊಟೇಷನ್ ಆಫ್ ಪ್ರಾಪರ್ಲಿ ಅರೇಂಜಿಂಗ್ ಆ್ಯನ್ ಇಮೇಲ್ ಅಂದರೆ ಸೊ ಇಮೇಲ್ ಬರೆಯುವಾಗ ಆರ್ಡರಲ್ಲಿ ಹೆಂಗೆ ಬರಿತೀವಿ, ಫಸ್ಟ್ ಸಬ್ಜೆಕ್ಟ್ ಬರಿತೀವಿ, ಆಮೇಲೆ ಸ್ಯಾಲಿಟೇಷನ್ ಅಂದರೆ ಹಾಯ್, ಗುಡ್ ಮಾರ್ನಿಂಗ್, ಹೈ ಡಿಯರ್, ಅದು ಸ್ಯಾಲಿಟೇಷನ್. ನೆಕ್ಸ್ಟ್ ಬಾಡಿ, ನೆಕ್ಸ್ಟ್ ಕ್ಲೋಸಿಂಗ್ ಬರಿತೀವಿ, ಸೊ ಯುವರ್ಸ್ ಫೇತ್ಫುಲಿ ಅದು ಇದು ಎಲ್ಲ. ನೆಕ್ಸ್ಟ್ ಸಿಗ್ನೇಚರ್ ಮಾಡ್ತೀವಿ, ರೈಟ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 80ನೇದು, ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಇನ್ ಕರೆಂಟ್ ವಾಟ್ಸಪ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಇಟ್ ಈಸ್ XMPP ಅಂದರೆ ಓಪನ್ ಸ್ಟ್ಯಾಂಡರ್ಡ್ ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಆ್ಯಂಡ್ ಪ್ರೆಸೆನ್ಸ್ ಪ್ರೋಟೋಕಾಲ್. 4th ಆಪ್ಷನ್ ಇಸ್ ಕರೆಕ್ಟ್. 81ನೇದು, ಇಂಟರ್ನೆಟ್ ಪ್ರೋಟೋಕಾಲ್ IP ಅಡ್ರೆಸ್ ವಿಚ್ ಚೇಂಜಸ್ ಫಾರ್ ಎವ್ರಿ ಸೆಕೆಂಡ್ ಈಸ್ ಕಾಲ್ಡ್ ಆಸ್ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ಹೆಸರಲ್ಲಿ, ಚೇಂಜಸ್ ಎವ್ರಿ ಸೆಕೆಂಡ್ ಅಂದರೆ ಇಟ್ ಈಸ್ ಕಾಲ್ಡ್ ಡೈನಮಿಕ್. ಓಕೆ, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 82ನೇದು, ವಾಟ್ ಈಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂದರೆ ಅದೊಂದು ಪ್ರೆಸೆಂಟೇಷನ್ ಪ್ರೋಗ್ರಾಮ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ವಿಚ್ ಆಫ್ ದ ಫಾಲೋಯಿಂಗ್ PowerPoint view is mainly used to show each slide of the presentation in form of thumbnail and also useful to rearrange slides ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ 4th ಆಪ್ಷನ್, ಸ್ಲೈಡ್ ಸಾರ್ಟರ್. ನೆಕ್ಸ್ಟ್ ಒನ್ 84ನೇದು, ವಿಚ್ ಆಫ್ ದೀಸ್ PowerPoint ಫೀಚರ್ಸ್ ವುಡ್ ಅಲೋ ಎನಿ ಯೂಸರ್ ಟು ಕ್ರಿಯೇಟ್ ಅ ಗಿವನ್ ಸಿಂಪಲ್ ಪ್ರೆಸೆಂಟೇಷನ್ ಕ್ವಿಕ್ಕರ್ ಅಂದರೆ 4th ಆಪ್ಷನ್, ಆಟೋ ಕಂಟೆಂಟ್ ವಿಝಾರ್ಡ್ ಅಂತ. 85ನೇದು, ದ ಕೀ ಸೀಕ್ವೆನ್ಸ್ ಫಾರ್ ದ ವರ್ಡ್ ವಾರ್ತೆಗಳು ಇನ್ ನುಡಿ 6.0 ವರ್ಷನ್ ಈಸ್ ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 86ನೇದು, ಟು ಆಪರೇಟ್ ನುಡಿ ಸಾಫ್ಟ್ವೇರ್ ಇನ್ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಕೀ ಶುಡ್ ಬಿ ಆನ್ ಅಂದರೆ ನಮ್ ಲಾಕ್ ಅಂದರೆ ನ್ಯೂಮರಿಕ್ ಲಾಕ್ ಆನ್ ಇರಬೇಕಾಗುತ್ತೆ. ಥರ್ಡ್ ಆಪ್ಷನ್. ನೆಕ್ಸ್ಟ್ 87th, 1 MB ಅಂದರೆ 1 MB ಈಸ್ ಈಕ್ವಲ್ ಟು ಥರ್ಡ್ ಆಪ್ಷನ್ 1024 KB ಕಿಲೋಬೈಟ್ಸ್. 88ನೇದು, ದ ಸ್ಪೀಡ್ ಆಫ್ CPU ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್. ಓಕೆ, ಥರ್ಡ್ ಆಪ್ಷನ್. 89ನೇದು, ಕಂಪ್ಯೂಟರ್ ಮೆನು ಈಸ್ ಅ ಕಲೆಕ್ಷನ್ ಆಫ್ ಅಂದರೆ ಇಟ್ ಈಸ್ ಕಲೆಕ್ಷನ್ ಆಫ್ ಕಮ್ಯಾಂಡ್ಸ್. ನೀವು ಹೇಗೆ ಕಮ್ಯಾಂಡ್ಸ್ ಕೊಡ್ತಾ ಹೋಗ್ತೀರಾ ಹಾಗೆ ಕಂಪ್ಯೂಟರ್ ವಿಲ್ ರೆಸ್ಪಾಂಡ್ ಟು ಯು. ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಕಮ್ಯಾಂಡ್ಸ್. 4th ಆಪ್ಷನ್. 90ನೇದು, ಕಂಟ್ರೋಲ್ N ಇನ್ ಮೈಕ್ರೋಸಾಫ್ಟ್ ವರ್ಡ್ ಈಸ್ ಯೂಸ್ಡ್ ಫಾರ್ 4th ಆಪ್ಷನ್, ಕ್ರಿಯೇಟಿಂಗ್ ನ್ಯೂ ಡಾಕ್ಯುಮೆಂಟ್. 91ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ವೆಬ್ ಬ್ರೌಸರ್ ಅಂತ ಕೇಳಿದ್ದಾರೆ.
ಸೊ ಇದರಲ್ಲಿ ಲಿಂಕ್ಸ್ ಮತ್ತು ಯಾಹುಗೆ ಕನ್ಫ್ಯೂಷನ್ ಆಗಿರುತ್ತೆ, ತುಂಬ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು. ಸೊ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಯಾಹೂ. ಓಕೆ, ಇಟ್ ಈಸ್ ನಾಟ್ ಅ ವೆಬ್ ಬ್ರೌಸರ್. 92 HTTP ಸ್ಟ್ಯಾಂಡ್ಸ್ ಫಾರ್ ಅಂದರೆ ಫಸ್ಟ್ ಆಪ್ಷನ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. 93ನೇದು ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಟಿಂಗ್ ದ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಇನ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಕಾಲ್ಡ್ ಆಸ್ ಥರ್ಡ್ ಆಪ್ಷನ್ ಪ್ರೋಟೋಕಾಲ್ ಅಂತ. 94ನೇದು URL ಸ್ಟ್ಯಾಂಡ್ಸ್ ಫಾರ್ ಅಂದರೆ ಸೆಕೆಂಡ್ ಆಪ್ಷನ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. 95ನೇದು ದ ಪ್ರೋಸೆಸ್ ಆಫ್ ಸ್ಟಾರ್ಟಿಂಗ್ ಆಫ್ ಕಂಪ್ಯೂಟರ್ ಈಸ್ ಕಾಲ್ಡ್ ಆಸ್, ಸೊ ಸ್ಟಾರ್ಟಿಂಗಿಗೆ ಏನು ಕರಿತೀವಿ, ಬೂಟಿಂಗ್ ಅಂತ ಕರಿತೀವಿ, ಸೆಕೆಂಡ್ ಆಪ್ಷನ್. ರೀಸ್ಟಾರ್ಟ್ ಮಾಡೋಕ್ಕೆ ರೀಬೂಟಿಂಗ್ ಅಂತ ಕರಿತೀವಿ, ಸಿಂಪಲ್. 96 ವಾಟ್ ಈಸ್ ದ ಯೂಸ್ ಆಫ್ ಕಂಟ್ರೋಲ್ ಪ್ಯಾನಲ್ ಇನ್ ವಿಂಡೋಸ್ ಅಂದರೆ ಥರ್ಡ್ ಆಪ್ಷನ್ ಕಸ್ಟಮೈಸ್ ದ ಸೆಟ್ಟಿಂಗ್ಸ್. 97ನೇದು ಶಾರ್ಟ್ಕಟ್ ಕೀಸ್ ಟು ಇನ್ಸರ್ಟ್ ಡೇಟ್ ಇನ್ ವರ್ಡ್ ಡಾಕ್ಯುಮೆಂಟ್ ಯಾವುದಂದರೆ ಕಂಟ್ರೋಲ್ ಶಿಫ್ಟ್ ಡಿ ಫಸ್ಟ್ ಆಪ್ಷನ್. 98ನೇದು ಇನ್ MS ವರ್ಡ್ ವಿಚ್ ಆಪ್ಷನ್ ಎನೇಬಲ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫ್ರೆಂಟ್ ಪರ್ಸನ್ ಎಟ್ ಎ ಟೈಮ್ ಅಂದರೆ ಸೆಕೆಂಡ್ ಆಪ್ಷನ್ ಮೇಲ್ ಮರ್ಜ್. ಮೇಲ್ ಮರ್ಜಲ್ಲಿ ಏನು ಮಾಡ್ತೀವಿ, ಮಾಸ್ ಇಮೇಲಿಂಗ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಇದು. 99 ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ಏನೇನಿರುತ್ತೆ ಅಂದರೆ CPU ಇರುತ್ತೆ, ಮೆಮರಿ ಯೂನಿಟ್ ಇರುತ್ತೆ, ಇನ್ಪುಟ್ ಔಟ್ಪುಟ್ ಯೂನಿಟ್ ಇರುತ್ತೆ. ಸೊ ಆಲ್ ಆಫ್ ದ ಅಬೋವ್ ಕರೆಕ್ಟ್ ಆನ್ಸರ್. 100th ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಡಿಸೈನ್ ಬೈ ಚಾರ್ಲ್ಸ್ ಬಬೇಜ್, ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಲ್ಲ, ವಾಸ್ ಕಾಲ್ಡ್ ಡ್ಯಾಶ್ ಅಂದರೆ ಥರ್ಡ್ ಆಪ್ಷನ್ ಅನಾಲಿಟಿಕಲ್ ಇಂಜಿನ್ ಅಂತ ಕರಿತೀವಿ. ಸೊ ಇಷ್ಟೊತ್ತು 100 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸ್ಕೋರ್ ಎಷ್ಟಾಗ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗೂ ನಾನು ಕ್ಲಾಸಸ್ ವೀಡಿಯೋಸ್ ಎಲ್ಲ ತರ್ತಾ ಇರ್ತೀನಿ. ಸೊ ಮಿಸ್ ಮಾಡಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.